ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನೂತನ ನಿರ್ದೇಶಕರಾಗಿ ಕೃಷ್ಣರಾಜಪೇಟೆ ತಾಲೂಕಿನಿಂದ ಆಯ್ಕೆಯಾದ ಸಂಘಟನಾ ಚತುರ ಶೀಲನೆರೆ ಎಸ್ ಅಂಬರೀಶ್ ಅವರನ್ನು ಧರ್ಮಸ್ಥಳ ಜನಜಾಗೃತಿ ವೇದಿಕೆ ವತಿಯಿಂದ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕೃಷ್ಣರಾಜಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ನಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದ ಧರ್ಮಸ್ಥಳ ಜನಜಾಗೃತಿ ವೇದಿಕೆ ಸದಸ್ಯ ಶೀಲನೆರೆ ಅಂಬರೀಶ್ ಅವರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿ ಕಳೆದ 10 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಶೀಲನೆರೆ ಅಂಬರೀಶ್ ಅವರು ಈ ಹಿಂದೆ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾಗಿ, ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ, TAPCMS ನಿರ್ದೇಶಕರಾಗಿ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಿ ತಾಲೂಕಿನಲ್ಲಿ ಜನಪ್ರಿಯರಾಗಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಆರಾಧ್ಯ ದೈವವಾಗಿರುವ ಶ್ರೀ ಮಂಜುನಾಥ ಸ್ವಾಮಿಯು ಅಂಬರೀಶ್ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ನೀಡಿ ಹರಸಿ ಆಶೀರ್ವದಿಸಲಿ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಡಾ ಯೋಗೇಶ್ ಶುಭ ಹಾರೈಸಿದರು. ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ಚನ್ನರಾಯಪಟ್ಟಣ ಜಿಲ್ಲೆಯ ಅಧ್ಯಕ್ಷರಾದ ಸಮಾಜ ಸೇವಕ ಹಾಗೂ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರು ಯುವ ನೇತಾರ ಅಂಬರೀಶ್ ಅವರನ್ನು ಅಭಿನಂದಿಸಿ ಮಾತನಾಡಿದರು. ಯುವಜನರಿಗೆ ಆಶಾಕಿರಣವಾಗಿರುವ ಅಂಬರೀಶ್ ಅವರಂತಹ ಸಮಾಜ ಸೇವಕರು ಹಾಗೂ ಜನಪರವಾದ ಕಾಳಜಿಯನ್ನು ಹೊಂದಿರುವ ಯುವ ನಾಯಕರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ. ಬಡವರು ಹಾಗೂ ದೀನದಲಿತರ ಸೇವೆಯಲ್ಲಿ ಭಗವಂತನನ್ನು ಕಾಣುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿರುವ ಅಂಬರೀಶ್ ಅವರು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ಸೇರಿದಂತೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಹೊಂದುವ ಮೂಲಕ ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುವ ಶಕ್ತಿಯನ್ನು ದಯಾಮಯನಾದ ಭಗವಂತನು ನೀಡಲಿ ಎಂದು ಶುಭ ಕೋರಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ತಿಲಕ್ರಾಜ್ ಅವರು ಅಂಬರೀಶ್ರನ್ನು ಅಭಿನಂದಿಸಿ ಮಾತನಾಡಿದರು. ಜನಜಾಗೃತಿ ವೇದಿಕೆಯ ಸದಸ್ಯರಾದ ಹುಣಸನಹಳ್ಳಿ ಪದ್ಮ, ಸುನೀತಾ, ಕಿಕ್ಕೇರಿ ಭಾಗದ ಯೋಜನಾಧಿಕಾರಿ ಪ್ರಸಾದ್ ಸೇರಿದಂತೆ ಸೇವಾ ಪ್ರತಿನಿಧಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿಮ್ಮ ಗೆಲುವಿನ ಚಪ್ಪಾಳೆಯೊಂದಿಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆ ಮಾಡ್ತೀನಿ. ಸ್ವಲ್ಪ ಗಾಬರಿ ಆಗ್ತಾ ಇದೆ, ಆದರೆ ನಮಗೆ ಅಂಬರೀಷಣ್ಣ DCC ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿರೋದು ತುಂಬ ಖುಷಿ ಆಗ್ತಾ ಇದೆ. ಅವ್ರ ಸೇವೆ ನಮ್ಮ ಧರ್ಮಸ್ಥಳ ಸಂಸ್ಥೆಯಲ್ಲಿ ಹೀಗೆ ಮುಂದುವರಿಲಿ ಅಂತ ಬೇಡ್ಕೊಳ್ತಾ ಒಂದನೇ ಮುಗಿಸ್ತಾ ಇದ್ದೀನಿ. ಸರ್ ಸಂಬಂಧ ಬನ್ನಿ ಸರ್, ಇಟ್ಕೊಳ್ಳಿ. ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನೂತನ ನಿರ್ದೇಶಕರು ಆತ್ಮೀಯವಾದಂಥ ಶ್ರೀಯುತ ಶೀಲನೆರೆ ಅಂಬರೀಶ್ ಅವರಿಗೆ ಈ ವೇದಿಕೆಯಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವಾಗಿ ಮಾರ್ಪಾಡಾಗಿ ಇಲ್ಲಿ ಅವರಿಗೆ ಅಭಿನಂದಿತರನ್ನ ವೇದಿಕೆಯಲ್ಲಿ ಸನ್ಮಾನಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನ ನಾವು ಈ ವೇದಿಕೆಯಲ್ಲಿ ಆಸೀನರಾಗಿ ಅವ್ರನ್ನ ಕರೀಲಿಕ್ಕಿಂತ ಹೆಚ್ಚಾಗಿ ಭಾಳಷ್ಟು ದಿನ ಆಯಿತು. ಡಿಸೆಂಬರ್ಲೇ ಎಲೆಕ್ಷನ್ ಆಗಿತ್ತು. ಡಿಸೆಂಬರಲ್ಲಿ ಎಲೆಕ್ಷನ್ ಕಳೆದ ನಂತರ ಬಹುಶಃ ಪಾಪ ಅವರು ಒಂದು 6 ತಿಂಗಳು ಚುನಾವಣೆಗಿಂತ ಮುಂಚೆ 6 ತಿಂಗಳಿಂದಲೂ ಕೂಡ ಸತತವಾದಂಥ ಒಂದು ನಿತ್ಯ ನಿರಂತರವಾದಂಥ ಪ್ಯಾಕ್ ಸೊಸೈಟಿಗಳಿಂದ ಬ್ಯುಸಿಯಾದಂಥ ಮನುಷ್ಯ ಬಹುಶಃ ಇವತ್ತೇ ನಮ್ಮ ಕೈಗೆ ಸಿಕ್ಕಿರೋಂಥದ್ದು. ಬಹುತೇಕ ಹೆಚ್ಚು ಕಡಿಮೆ ಒಂದು 7-8 ತಿಂಗಳು
ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಈ ಮಟ್ಟದ ಸ್ಪರ್ಧೆ ಚುನಾವಣೆಗಳು ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ವಿಷಾದ. ಆ ಮಟ್ಟದಲ್ಲಿ ಸ್ಪರ್ಧೆ ನಡೆದಾಗ ಚುನಾವಣೆ ಗೆದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಹಕಾರಿ ಕ್ಷೇತ್ರದಲ್ಲಿ ನಾವು ಮಾಡಬೇಕಾದಂಥ ಕೆಲಸ ಗುರಿ ತಪ್ಪುತ್ತೆ, ದಿಕ್ಕು ದಶೆಗಳನ್ನು ತಪ್ಪುತ್ತೆ. ಅಂಥ ಚುನಾವಣೆಗಳು ಖಂಡಿತ ಯಾರಿಗೂ ಕೂಡ ಸೂಕ್ತವಾದಂಥದ್ದಲ್ಲ. ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಇದ್ದೀರಿ, ಒಂದು ಸ್ವಲ್ಪ ಅದನ್ನು ಇದು ಮಾಡ್ತೀವಿ, ಬಿಟ್ಬಿಡಿ, ಯಾವುದೋ ಹಾಕಕ್ಕೆ ಹೋಗ್ಬೇಡಿ, ಡಿಲೀಟ್. ಆರ್ಥಿಕ ಸ್ವಾವಲಂಬನೆ ಮೇಲೆ ಬರಬೇಕು, ಆರ್ಥಿಕವಾಗಿ ಹೆಣ್ಮಕ್ಳು ಮುಂದೆ ಬರಬೇಕು, ಇಷ್ಟೊಂದೆಲ್ಲ ಹಣ ಸಹಾಯ ಮಾಡ್ತಾ ಇದ್ದೀರಿ. ಇತ್ತೀಚೆಗೆ ನಾನು ಕೇಳ್ಪಟ್ಟೆ ಸ್ವಲ್ಪ NP ಆಗ್ತಾ ಇದಂತೆ, ಸೇವಾ ಪ್ರತಿನಿಧಿಗಳು ಹೆಚ್ಚು ಹೊಸದಡದ ಕೆಲಸ ಮಾಡಬೇಕು, ಮರುಪಾವತಿ ಮಾಡಲಿಲ್ಲ ಅಂದರೆ ದುಡ್ಡೇನು ಅಲ್ಲಿ ಪ್ರಿಂಟ್ ಹಾಕಿ ಧರ್ಮಸ್ಥಳದಿಂದ ಕಳಿಸಲ್ಲ, ನಿಮ್ಮ ದುಡ್ಡನ್ನೇ ಮರುಪಾವತಿ ಮಾಡೋದ್ರಿಂದ ನೀವು ಎಲ್ಲಿ ಯಾರೇ ದುಡ್ಡು ಕಟ್ಟಲ್ಲ ಅವ್ರನ್ನ ಮನವೊಲಿಸಿ ದುಡ್ಡು ಕಟ್ಟುವಂಥ ಕೆಲಸ ನಿಮ್ಮ ಮೇಲಿದೆ. ಅದು ಇತ್ತೀಚಿನ ದಿನಗಳಲ್ಲಿ, ಇಷ್ಟು ದಿನ ಇಲ್ಲ ಮಂಡ್ಯದಲ್ಲಿ. ಈಗ ನಾನು ಅದ್ರ ರಿಪೋರ್ಟ್ಗಳನ್ನ ಬೇರೆ ಕಡೆ ಹೋದಾಗೆಲ್ಲ ಕೇಳ್ತೀನಿ, ಅಲ್ಪ ಸ್ವಲ್ಪ NP ಆಗ್ತಾ ಇರೋದನ್ನ ಮರುಪಾವತಿ ಮಾಡಿ, ಸಾಲ ಕೊಡಿ, ತಿರ್ಗಾ ವಸೂಲಿ ಮಾಡಿದ್ರೆ ಮಾತ್ರ ನಡೀತಿದ್ದ ಸಂಘ ಇದು. ಎಲ್ಲಿ ತಂದು ಪ್ರಿಂಟ್ ಮಾಡಿ ಯಾರ ಬೈದೇನು ದುಡ್ಡು ಕೊಡೋಕ್ಕಾಗಲ್ಲ, ಅವ್ರು ಕಟ್ಟಿಲ್ಲ ಅಂದ್ರೆ ಸುಮ್ಮನಿರೋಕ್ಕಾಗಲ್ಲ. ದಯಮಾಡಿ ಸೇವಾ ಪ್ರತಿನಿಧಿ ಕೆಲಸ ಹೆಚ್ಚಿನ ಜವಾಬ್ದಾರಿ. ನಿಮ್ಮ ಸಂಘದಲ್ಲಿ ಹೋಗಿ ಕೆಲಸ ಮಾಡಬೇಕು. ನಿಮ್ಮ ನಂಬ್ಕೊಂಡೆ ಸಂಘ ಇದೆ, ಸಂಘ ನಂಬ್ಕೊಂಡು ನಿಮಗಿದೆ, ಅದ್ರ ಜೊತೆಗೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆ ಸ್ಪಂದಿಸ್ತಾರೆ. ಈ ರೀತಿ ಪ್ರಾಮಾಣಿಕವಾಗಿ ನಡೆಯುವಂಥ ನೀವು ಯಾವ ಬ್ಯಾಂಕ್, ನಾನು DC ಬ್ಯಾಂಕ್ ಅಧ್ಯಕ್ಷ ಆಗಿದ್ದೀನಿ, 62 ಬ್ರಾಂಚ್ ಇದೆ, KRPL 14 ಇದೆ, 55 ಕೋಟಿ ನಮಗೆ ಗುರಿ ಸಾಧನೆ 2 ಕೊಟ್ಟಿರ್ತಾರೆ, ಟಾರ್ಗೆಟ್ ಕೊಟ್ಟಿರ್ತಾರೆ. ನಮ್ಮಲ್ಲಿ ಎಷ್ಟು ಟಾರ್ಗೆಟ್ ಒಂದು ಬ್ಯಾಂಕ್ ಕೊಟ್ಟಿರ್ತಾರೆ, ಇಷ್ಟು ನೀವು ಡೆಪಾಸಿಟ್ ಕಲೆಕ್ಟ್ ಮಾಡಿದ್ರೆ ಇಷ್ಟು ಅಡ್ವಾನ್ಸ್ ಕೊಡಬೇಕು ಅಂತ. ನಾವು ಗುರಿ ಸಾಧನೆ 2 ಮಾಡಲಿಕ್ಕಾಗಲ್ಲ. ಕಾರಣ 10 ಗಂಟೆಗೆ ಬರ್ತೀವಿ, 5 ಗಂಟೆ ಬಾಕ್ಲಕ್ಕೆ ಹೋಗ್ತಾರೆ ನಮ್ಮಲ್ಲಿ. ಪಾಪ ಅವ್ರದ್ದೇ ಆದ ಒಂದು ವ್ಯವಸ್ಥೆ ಇದೆ, ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಕಲಿಸ್ಬೇಕು, ಬ್ಯಾಂಕ್ ಹೋಗ್ಬೇಕು, ನಮ್ಮ ಟೈಮ್ ಮುಗೀತು ಅಂತದೆ. ಆದರೆ ಧರ್ಮಸ್ಥಳದ ಸೇವಾ ಪ್ರತಿನಿಧಿಗಳು, ಧರ್ಮಸ್ಥಳ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರುಗಳು, ಇದು ನಮ್ಮ ಸಂಸ್ಥೆ, ಇದನ್ನು ನಾವು ಅಲ್ಪ ಸ್ವಲ್ಪ ನಮಗೂ ಸಹಾಯ ಆಗ್ತದೆ ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದು. ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಯಾವ್ದಾದ್ರು ಒಂದು ಸಂಸ್ಥೆ ಇದ್ದರೆ ವೀರೇಂದ್ರ ಹೆಗ್ಗಡೆ ಕಟ್ಟಂಥ ಗ್ರಾಮೀಣ ಸಂಸ್ಥೆ. ಎಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೊರ ರಾಜ್ಯದಲ್ಲಿ ಕೇಳ್ತಾ ಇದ್ದಾರೆ ನಮ್ಮಲ್ಲಿ ಬಂದು ಮಾಡಿ ಅಂತ. ಅಲ್ಲೇ ಹೊರ ರಾಷ್ಟ್ರದಲ್ಲೂ ಕೂಡ ಹೆಗ್ಗಡೆ ವಿಶ್ವಾಸ. ಆ ಜನರಾಜ್ಯ ವೇದಿಕೆಗಳನ್ನ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ನಾವು ಧರ್ಮಸ್ಥಳ ಕೆಳ 3-4 ಬಾರಿ ಹೋಗಿದ್ದು. ಅಲ್ಲೂ ಕೂಡ ಅವ್ರ ಮಂಡ್ಯದ ಬಗ್ಗೆ ಹೆಗ್ಗಡೆ ಅವ್ರಿಗೆ ಒಂದು ಭಯ ಇತ್ತು, ಇಲ್ಲಿ ಜನ ಸರಿ ಇಲ್ಲ ಎಲ್ಲ ಹೇಳ್ತಾ ಇದ್ರಲ್ಲ. ಇಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡಿದ್ರು, ನೀವು ಅಲ್ಲಿ ಹೋಗ್ತಾ ಇದ್ದೀರಿ, ಅಲ್ಲಿ ಹೊರಟು ಜನ ಅವ್ರ ಜೊತೆ ಹೊಂದಾಣಿಕೆ ಹೋಗ್ಬೇಕು. ಅವ್ರಿಗೆ ಪ್ರೀತಿ ಇತ್ತು. ಹೆಚ್ಚು ಭಕ್ತರು ಜಿಲ್ಲೆಯಲ್ಲೇ ಜಾಸ್ತಿ ಹೋಗೋದು, ಬೇರೆ ಜಿಲ್ಲೆದು ಎಷ್ಟು ಜನ ಬಂದರೂ ಪರವಾಗಿಲ್ಲ, ನಮ್ಮ ಜಿಲ್ಲೆ ಜನನೇ ಜಾಸ್ತಿ ಧರ್ಮಸ್ಥಳ ಭಕ್ತಾದಿಗಳಿರೋದು. ಆದರೂ ಕೂಡ ಅವರು ಒಂದು ಭಯದ ವಾತಾವರಣದಲ್ಲಿ ಅಧಿಕಾರಿಗಳಿಗೆ ಒಂದು ವಿಚಾರ ತಿಳಿಸಿದ್ರು. ಅವತ್ತು ನಾವು ಎಲ್ಲ ಸೇರ್ಕೊಂಡಿದ್ದೆವು. ಅದಾದಮೇಲೆ 1 ವರ್ಷ ಆದಮೇಲೆ 1 ಲಕ್ಷ ಜನ ಸೇರಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಶ್ರೀಶಕ್ತಿ ಸಂಘದ ವತಿಯಿಂದ ಒಂದು ದೊಡ್ಡ ಸನ್ಮಾನ ಮಾಡೋದು. ಅವ್ರು ಹೇಳಿದ್ರು, ಮಂಡ್ಯ ಜನ ಹೊರಟು ಮಾತು ಹೃದಯ ಮಾತ್ರ ಕಬ್ಬಿನಿಗಿಂತನೂ ಸಿಹಿಯಾಗಿದೆ, ಅಂಥ ಜನ ಉಳ್ಳವರು ಇಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು, ಇಡೀ ಎಲ್ಲ ಜಿಲ್ಲೆಗಿಂತ ಹೆಚ್ಚು ಯಶಸ್ವಿಯಾಗಿ ಇಲ್ಲಿ ಕಾರ್ಯ ಮಾಡ್ಬೋದು ಅಂತ ಹೇಳಿ ಅವ್ರು ಮನಗೊಂಡ್ರು. ಅಂಥ ಸಂಘದಲ್ಲಿ ನಾವಿರೋದೇ ನಮ್ಮ ಪುಣ್ಯ. ನನಗೆ ಕರೆಸಿ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಅವ್ರಿಗೂ ವಿಶೇಷವಾಗಿ ಯೋಗೇಶ್ ಅವರು ಎಷ್ಟು ಸರಳತೆ ಅಂದರೆ, ಜಿಲ್ಲಾ ಯೋಜನಾಧಿಕಾರಿಗಳು ನಮ್ಮಲ್ಲಿ ಏನಾರ ಒಂದು DD ಏನಾರ ಮಾಡಿದ್ರೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಧಿಕಾರಿಗಳು ಮಾಡಿದ್ರೆ ಅವ್ರು ನಡ್ಕೊಳ್ಳೋ ನಡವಳಿಕೆನೇ ಬೇರೆ ಇರ್ತದೆ. ನಮ್ಮ ಧರ್ಮಸ್ಥಳ ಕೆಲಸ ಮಾಡುವಂಥ ಎಲ್ಲ ಯೋಜನಾಧಿಕಾರಿಗಳು, ಕ್ಷೇತ್ರ ಧರ್ಮಾಧಿಕಾರಿಗಳು ಅಂತ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅಮ್ಮನವರ ಪಾದಗಳಿಗೆ ನಾನು ನಮಸ್ಕಾರವನ್ನು ತಿಳಿಸ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಮಾಜ ಸೇವಕರು, ನನ್ನ ಆತ್ಮೀಯ ಸ್ನೇಹಿತರು, ಜೊತೆಗೆ RTO ಸಂಘದ ಅಧ್ಯಕ್ಷರು ಆತ್ಮೀಯರಾದಂಥ ಮಲ್ಲಿಕಾರ್ಜುನ ಸರ್ ಅವರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜಿಲ್ಲಾ ಯೋಜನಾಧಿಕಾರಿಗಳು ಆತ್ಮೀಯರಾದ ಯೋಗೇಶ್ ಅವರೇ, ಜಿಲ್ಲಾ ಜನರಾಜ್ಯ ವೇದಿಕೆಯ ಸದಸ್ಯರು ಆತ್ಮೀಯರಾದ ಸಹೋದರಿ ಪದ್ಮಾರವರೇ, ತಾಲೂಕು ಯೋಜನಾಧಿಕಾರಿಗಳು ಆತ್ಮೀಯರು, ವಿಶೇಷವಾಗಿ ಈ ತಾಲೂಕಿನಲ್ಲಿ ಎಲ್ಲ ಸೇವಾ ಪ್ರತಿನಿಧಿಗಳನ್ನ ಒಗ್ಗೂಡಿಸಿ ಕೆಲಸ ಮಾಡ್ತಾ ಇರುವಂಥ ನನ್ನ ಆತ್ಮೀಯರಾದಂಥ ತಿಲಕರವರೇ, ಪತ್ರಿಕಾ ಸ್ನೇಹಿತರಾದಂಥ ರಘುರವರೇ, ಮಂಜುನವರೇ, ಮನೋರವರೇ, ಖಲೀಲ್ ಅವರೇ, ಹಾಗೂ ಮಲ್ಲಿಕಾರ್ಜುನ ಸಂಘದ ಟ್ರಸ್ಟ್ನ ಅಧ್ಯಕ್ಷರಾದಂಥ ಮಹೇಶಣ್ಣ ಅವರೇ, ಎಲ್ಲ ಸೇವಾ ಪ್ರತಿನಿಧಿಗಳೇ, ಎಲ್ಲ ಸೇವಾ ಪ್ರತಿನಿಧಿಗಳೇ, ನನಗೆ ಈ ಸನ್ಮಾನದ ಅವಶ್ಯಕತೆ ಇರಲಿಲ್ಲ. ಈ ಕ್ಷೇತ್ರದಲ್ಲಿ ನಾನು ಕೇವಲ ನನ್ನ ಜನಜಾತಿಯ ಸದಸ್ಯರಲ್ಲ, ಸುಮ್ಮನೆ ಒಂದು ಸಂಘದಲ್ಲಿ ಸುಮ್ಮನೆ ಕರೆದ್ರು ಕೂಡ ನಾನು ನಮ್ಮ ಮನೆ ದೇವರು
ನಮ್ಮ ಮನೇಲಿ ಒಂದು ಚಿಕ್ಕ ಫ್ಲೋರ್ ಮಿಲ್ ಇಟ್ಟಿದ್ರು, ಅದಕ್ಕೆ ಶ್ರೀ ಮಂಜುನಾಥ ಫ್ಲೋರ್ ಮಿಲ್ ಅಂತ ಇಟ್ಟಿದ್ರು. ನಮ್ಮ ತಾತ ಮೈಸೂರು ಒಂದು ರೈಸ್ ಮಿಲ್ ಇಟ್ಟಿದ್ರು ದೊಡ್ಡದಾಗಿ, ಇವತ್ತು ಸಿಟಿಲಿ, ಅದಕ್ಕೂ ಶ್ರೀ ಮಂಜುನಾಥ ರೈಸ್ ಮಿಲ್ ಅಂತ. ನಮ್ಮ ಚಿಕ್ಕಪ್ಪ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮಾಡಿದ್ರು ಭಾಳ ವರ್ಷ, ಅವರು ಶ್ರೀ ಮಂಜುನಾಥ ಎಲೆಕ್ಟ್ರಿಕಲ್ ಅಂತಾರೆ. ನಮ್ಮ ಮನೆ ದೇವರು ನಮಗೆ ತುಂಬ ನಂಬಿಕೆ ಇರುವಂಥದ್ದು, ನಮ್ಮ ಪ್ರೀತಿ ವಿಶ್ವಾಸ, ನಮ್ಗೆ ಏನೇ ಕಷ್ಟ ಸುಖ ಬಂದರೂ ಕೂಡ ಈ ಸ್ವಾಮಿ ಹೆಸರಲ್ಲೇ ನಮ್ಮ ಮನೆ ಕಾರ್ಯಕಲಾಪಗಳು ನಡೀತಾ ಇರುವಂಥ ಆ ದೇವ್ರನ್ನ ನಂಬಿ ನಡೀತಾ ಇರುವಂಥ ನಾವು 13 ವರ್ಷದಿಂದ ಈ ಸಂಘದಲ್ಲಿರೋದೇ ನಾವು ನನ್ನ ಭಾಗ್ಯ ಅಂತ ಹೇಳ್ತೇವೆ. ನನಗೆ ಯಾವುದೇ ಥರದ ಒತ್ತಡ. ಒಂದಷ್ಟು ಸಂಕಷ್ಟದಲ್ಲಿರುವಂಥ ಕುಟುಂಬಗಳಿಗೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಒಂದು ಸಹಾಯವನ್ನು ಪ್ರಸಾದ ರೂಪದಲ್ಲಿ ಮಾಡ್ತಾರೆ. ಅದೇ ರೀತಿ ನಮ್ಮ ಬೂಕನಕೆರೆಯಲ್ಲಿ ನಮ್ಮ ರಂಜಿತಾ ಹಾಗೂ ರಂಗಸ್ವಾಮಿಯವರ ಒಂದು ಸಣ್ಣ ಮಗುವಿಗೆ, ಮೋನಿಶಾ ಎಂಬ ಮಗುವಿಗೆ ಒಂದು ಅಪರೂಪದ ಕಾಯಿಲೆ, ರಕ್ತ ಉತ್ಪಾದನೆ ಆಗದಂಥ ಒಂದು ಕಾಯಿಲೆ ಅವರಿಗೆ ಏನೋ ಸಂಕಷ್ಟ ಬಂದಿತ್ತು. ಅದರಲ್ಲಿ ಸುಮಾರು ಅದರ ಟ್ರೀಟ್ಮೆಂಟ್ ವೆಚ್ಚ 35 ಲಕ್ಷದವರೆಗೆ ಟ್ರೀಟ್ಮೆಂಟ್ ವೆಚ್ಚ ಅಂತೇಳಿ ಡಾಕ್ಟರ್ ಅವರಿಗೆ ಒಂದಷ್ಟು ವರದಿಗಳನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಮುಖ್ಯ ಪವರ್ ಟಿವಿ ವರದಿಗಾರರು ಮನು ಅವರು ಇದನ್ನು ನಮಗೊಂದು ತಿಳಿಸಿದ್ರು, ಸರ್ ಈಗ ಒಂದು ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತೇಳಿ. ಆಗ ನಾವು ಮತ್ತೆ ಅವರನ್ನು ಭೇಟಿ ಆದಾಗ ನಮಗೆ ಅವರು ಚಿರಪರಿಚಿತರು. ಏನು ಅಂತ ಹೇಳಿದ್ರೆ, ರಂಗಸ್ವಾಮಿ ಅವರು ನಮ್ಮ ಮಧ್ಯವರ್ಜನ ಶಿಬಿರ ಆದಾಗ 64 ಜನರಿಗೆ ಉಚಿತವಾಗಿ ಏನು ಕ್ಷೌರದ ಸೇವೆಯನ್ನು ಮಾಡಿದ್ದಾರೆ. ಅವರು ನಮಗೆ ನಿಜವಾಗಿ ಅಂತ ಒಬ್ಬ ವ್ಯಕ್ತಿಗೆ ಇಂಥ ಸಂಕಷ್ಟ ಬಂತಲ್ಲ ಅಂತ ನಮಗೆ ಕೂಡ ತುಂಬ ಬೇಸರ ಆಗಿತ್ತು. ಎಲ್ಲ ವರದಿಗಳನ್ನು ಕೊಟ್ಟು ನಾವು ಕ್ಷೇತ್ರಕ್ಕೆ ಕಳಿಸಿಕೊಟ್ಟಿದ್ದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅವರ ಸಂಕಷ್ಟವನ್ನು ಮನಗಂಡು 25,000 ರೂಪಾಯಿಯನ್ನು ಪೂಜ್ಯರು ಅಲ್ಲಿಂದ ಅವರಿಗೆ ನೆರವನ್ನು ಒದಗಿಸಿಕೊಟ್ಟಿದ್ದಾರೆ. ದಯವಿಟ್ಟು ಅವರು ಬಂದು ಇಲ್ಲಿ ವೇದಿಕೆಯಿಂದ ನೆರವನ್ನು ಮಂಜೂರಾತಿ ಪತ್ರವನ್ನು ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವ್ರು ಇಟ್ಕೊಂಡಿದ್ದ ಅವ್ರು ಮೊನ್ನೆ ಸಿಗುವಾಗ ಹೇಳಿದ್ರು, ಮೊನ್ನೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಸಿಗುವಾಗ ಹೇಳಿದ್ರು, ನಮ್ಮನ್ನೇನಾದ್ರು ಮರ್ತು ಬಿಟ್ರ ಅಂತೇಳಿ. ನಾವು ನಿಮ್ಮನ್ನು ಬರೆಯೋದಿಲ್ಲ ಸರ್, ನಾವು ಯಾವತ್ತೂ ನಿಮ್ಮ ನೆನಪಿಸಿಕೊಳ್ತಾ ಇರ್ತೇವೆ. ನಾವು ಇಲ್ಲಿ ಬಂದಾಗ ಕೇಳ್ತಾ ಇರ್ತೇವೆ. ನಾನು ತಿಳಕರಲ್ಲಿ ಅಮರೇಶನ ಇವತ್ತು ಯಾರು ಸಿಕ್ಕಿರೋ ಒಂದ್ಸಲ ಮಾತಾಡಿ ಬರುವಾಗಲ್ಲಿ ಅಂತೇಳಿ. ಆದ್ರೆ ನಿಮ್ಮ ಬಿಡುವಿನ ಒಂದು ಒತ್ತಡದಲ್ಲಿ ನಾವೆಲ್ಲರೂ ಒಂದು ಫೋನ್ ಕಾಲ್ ಮಾಡುವಾಗ ಬಹುಶಃ ನೀವು ಬಿಸಿ ಇದ್ರೆ ನಿಮಗೆ ತೊಂದರೆ ಆಗಬಾರದು ಅಂತೇಳಿ ನಾವು ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಅವರು ಇರ್ತಾರೆ ಬಹುಶಃ. ಹಾಗಾಗಿ ಇವತ್ತು ನಾವು MDCC ಬ್ಯಾಂಕಿನ ಒಂದು ನಿರ್ದೇಶಕರಾದಾಗ ಬಹುಶಃ ದಿಲಾಕರ್ ಹೇಳಿದ ಹಾಗೆ ಅವರು ಆಗುವುದಕ್ಕಿಂತಲೂ ಅವರು ನಾವೇ ಆಗಿದ್ದೇವೆ ಅನ್ನೋ ಒಂದು ಸಂತೋಷ ನಮಗೆ ಇತ್ತು. ಅವರನ್ನು ಗೌರವಿಸಬೇಕನ್ನುವಂತ ಆವತ್ತಿನ ದಿನದಿಂದ ನಮಗೆ ತುಡಿತಾ ಇತ್ತು. ಬಹುಶಃ ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ಹಾಗಾಗಿ ಅವರ ಸೇವೆ ಬಹುಶಃ ಇನ್ನೂ ಕೂಡ ಈ ತಾಲೂಕಿಗೆ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಖಂಡಿತವಾಗಿ ಸಿಗ್ತದೆ ಅಂತ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಮತ್ತು ಅವರು ನಂಬಿರ್ತಕ್ಕಂಥ ಎಲ್ಲ ದೇವರು ಅನುಗ್ರಹಿಸಲಿ. ಜನರ ಆಶೀರ್ವಾದ ಕೂಡ ಅವರಿಗೆ ಖಂಡಿತವಾಗಿ ಇದೆ. ಅವರು ಇನ್ನಷ್ಟು ಅವರ ಏನು ರಾಜಕೀಯವಾಗಿಯೂ ಕೂಡ ಅವರು ಬೆಳೆಯಲಿ, ಈ ಕ್ಷೇತ್ರಕ್ಕೆ ಅವರು ಇನ್ನಷ್ಟು ಅವರ ಕೊಡುಗೆ ಸಿಗಲಿ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡು ಅವರಿಗೆ ದೇವರಂತ ಶಕ್ತಿಯನ್ನು ಕೂಡ ಕೊಡಲಿ. ಬಹುಶಃ ನಾವು ಇವತ್ತು ನಮ್ಮ ಇಡೀ ಕಾರ್ಯಕರ್ತರನ್ನ ಕರೆದದನ್ನು ಮಾಡಬೇಕಿತ್ತು. ಅದರ ಮೊದಲು ನಾವು ನಮ್ಮ ಜನಜಾಗೃತಿ ಮೀಟಿಂಗ್ ಕೂಡ ಅವರನ್ನ ಆಹ್ವಾನಿಸಿದ್ದೆವು. ಅವರು ಬರ್ತಿದ್ರೆ ಅವತ್ತು ಕೂಡ ಅಲ್ಲೇ ಗೌರವಿಸಬೇಕನ್ನುವಂಥದ್ದು ಇದ್ದೆವು. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಕೂಡ ನಾವು ಮಾಡ್ತೇವೆ. ಹಾಗಾಗಿ ಅವರ ಸೇವೆಗಳು ಇನ್ನಷ್ಟು ಸಿಗಲಿ, ನಮ್ಮ ಸಂಸ್ಥೆಯ ಮೇಲೆ ಅವರ ಪ್ರೀತಿ ಇದೇ ರೀತಿಯಲ್ಲಿ ಇರಲಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಸದಾ ಸಹಕಾರವನ್ನು ಕೊಡೋದ್ರ ಜೊತೆಯಲ್ಲಿ ಈ ತಾಲೂಕಿನ ಅಭಿವೃದ್ಧಿಗೆ ಅವರ ಕೊಡುಗೆ ಇನ್ನಷ್ಟು ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಸರ್ ನಿಮ್ಮ ಮುಂದಿನ ಏನು MDCC ಬ್ಯಾಂಕಲ್ಲಿ ಬಹುಶಃ ನಮ್ಮ ಆಸೆ ಇತ್ತು ನೀವು ಅಧ್ಯಕ್ಷರಾಗಬೇಕಿತ್ತು ಅಂತೇಳಿ. ನಾವು ಅವತ್ತು ಯೋಚನೆ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ದಿಲಕರು ಕೂಡ ಹೇಳ್ತಾ ಇದ್ರು ಬಹುಶಃ ಅವರು ಅಧ್ಯಕ್ಷರಾಗುವಂತ ಯೋಗ ಅವರಿಗೆ ಇತ್ತು. ನಾನು ಏನು ಸ್ವಲ್ಪದಲ್ಲಿ ಮಾಡಿದ್ವಿ. ಆದ್ರೆ ಮುಂದಿನ ಅವಧಿಯಲ್ಲಿ ಆದರೂ ಕೂಡ ಅವರಿಗೆ ಆ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿ MDCC ಬ್ಯಾಂಕ್ ಮತ್ತೆ ಬೇರೆ ಬೇರೆ ಇದರಲ್ಲಿ ಚುನಾಯಿತರಾದಾಗ ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗುವ ಹಾಗೆ ಕ್ಷೇತ್ರದ ಸ್ವಾಮಿ ಅವರಿಗೆ ಕೈ ಹಿಡಿದು ನಡೆಸಿಕೊಂಡು ಹೋಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಸಾಕಷ್ಟು ಅಪಪ್ರಚಾರ ಮಾಡೋದು, ಸೇವಾ ಪ್ರತಿನಿಧಿಗಳೇ ಹೋರಾಟ ಮಾಡಿದ್ರು. ಇವತ್ತು ಮಳವಳ್ಳಿ ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲ ಕೇವಲ 5 ದಿನ 10 ದಿನ 15 ದಿನ. ಇವತ್ತು ಆ ಭಗವಂತ ಸತ್ಯವಾಗಿರೋದಕ್ಕೆ ಇವತ್ತು ತಿಮ್ರೋಡಿ ಅಂತವ್ರು ಎಲ್ಲ ಜೈಲಿಗೆ ಹೋದ್ರು. ಅಲ್ಲೇನಾರ ವ್ಯವಸ್ಥೆ ಸರಿಯಿಲ್ಲ ಅಂತಿದ್ರೆ ಎಲ್ಲ ಆಗೋದು. ದೇವರ ಶಕ್ತಿ ಇದೆ. ಸುಳ್ಳು ಅಪಪ್ರಚಾರ ಮಾಡೋರೆಲ್ಲ ಇವತ್ತು ಜೈಲಲ್ಲಿದ್ದಾರೆ. ಈ ಕ್ಷೇತ್ರ ಅಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಪ್ರದೇಶದ ಪ್ರತಿ ಸದಸ್ಯರುಗಳಿಗೂ, ಪ್ರತಿ ಆರ್ಥಿಕವಾಗಿ ಹಿಂದುಳಿದಂಥ ಮಹಿಳೆಯರಿಗೆ ಈ ಧನ ಸಹಾಯ ಕೊಡೋದ್ರ ಮೂಲಕ, ಪ್ರೋತ್ಸಾಹ ಕೊಡೋದ್ರ ಮೂಲಕ ಅವ್ರನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೆ ತರುವಂಥ ಒಂದು ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ಎಲ್ಲೋ ಒಂದು ಹುಲ್ಕಡ್ಡಿ ಇವರು ಇದರಲ್ಲಿ ಯೋಗೇಶ್ವರ್ ಹೇಳ್ದಂಗೆ ನಾವೇನಿಲ್ಲ. ಇನ್ನೂ 2 ವರ್ಷದಿಂದ ಮಲ್ಲಿಕಾರ್ಜುನ ಅವರು ಈ ಸಂಘದ ಅಧ್ಯಕ್ಷ ಆದಮೇಲೆ
ಅವ್ರು ಯಾವ ಜಾತಿನೂ ನೋಡಲ್ಲ, ಅವ್ರು ಸಮಾಜ ಸೇವೆ ಮಾಡೋದು ತುಂಬ ಹತ್ರದಲ್ಲಿ ನೋಡ್ತೀನಿ ನಾನು. ಅವ್ರ ಜಾತಿ ಧರ್ಮ ಯಾವುದು ನೋಡಲ್ಲ. ಅವರು ಬಡವರು ಸಾಹುಕಾರರು, ಅವ್ರು ಒಂದು ಆಮಂತ್ರಣ ಕೊಡಲಿ, ಸಂಕಷ್ಟದಲ್ಲಿ ಯಾರು ಇರ್ತಾರೆ ಅವ್ರಿಗೆ ಕೈಲಾದಷ್ಟು ಧನ ಸಹಾಯ ಮಾಡ್ತಾರೆ. ಯಾರೋ ಈ ತಾಲೂಕಿನಲ್ಲಿದ್ದರೆ ಅದು ನಾನು ಸಂಘಕ್ಕೆ ಬಂದಾಗ ನಮ್ಮ ಕಾರ್ಯಕ್ರಮಗಳಿಗೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘವರು ನಾವು ಯಾವುದೇ ಥರದ ಹಣ ವಸೂಲಿ ಮಾಡೋದಾಗಲಿ ಬೇರೆದು ಏನೂ ಇಲ್ಲ. ಜನಕ್ಕೆ ಸಹಾಯ ಮಾಡಬೇಕು ಅಂತ ಬಂದಿರೋ ಸಂಸ್ಥೆ. ನಿಮಗೆ ಏನೇ ಅಪಪ್ರಚಾರ ಮಾಡಲಿ ಅದ್ರ ಕೈ ಜೋಡಿಸಿ ಆ ಸಮಸ್ಯೆಗಳನ್ನ ದೂರ ಮಾಡೋದ್ರ ಜೊತೆಗೆ ಯಾವುದೇ ನಮ್ಮ ಸಂಘದಿಂದ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಆರ್ಥಿಕ ಸಹಾಯವನ್ನು ನೀಡಿ ನಾವು ಅಪೇಕ್ಷೆ ಮಾಡಲ್ಲ. ಅವರೇ ನಾನು ಇದನ್ನು ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, ಬಂದಂಥವ್ರಿಗೆ ನಮ್ಮ ಶ್ರೀಶಕ್ತಿ ಸದಸ್ಯಗಳಿಗೆ ನೋವಾಗಬಾರ್ದು ಅಂತ ಹೇಳಿ ತಿಲಕ್ ರಾಜ್ ಹತ್ರ ಮಾತಾಡ್ತಾರೆ, ನಮ್ಮ ಯೋಗೇಶ್ವರ ಹತ್ರ ಮಾತಾಡ್ತಾರೆ, ನಿರಂತರ ಟಚ್ಚಲ್ಲಿರ್ತಾರೆ. ಅವರ ಉದ್ದೇಶ ಇವತ್ತು ಮಹಿಳೆಯರು ಸಬಲೀಕರಣ ಆಗಬೇಕು, ಅವರು ಆರ್ಥಿಕವಾಗಿ ಮೇಲ್ಕೊಡ್ಬೇಕು. ಎಂತೆಂಥ ಫೈನಾನ್ಸ್ಗಳು ಬಂದು ಎಷ್ಟೆಷ್ಟು ಕಿರುಕುಳ ಕೊಡ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದವ್ರು ಏನೂ ಇಲ್ಲ, ಒಂದು ಆಧಾರ್ ಕಾರ್ಡ್ಗೆ ಇಷ್ಟೊಂದೆಲ್ಲ ದುಡ್ಡು ಕೊಡ್ತಾ ಇದ್ದೀವಿ ಅಂದರೆ ಒಂದು ನಂಬಿಕೆ ಮೇಲೆ ನಡೀತಾ ಇರೋಂಥ ಇದು ತುಂಬ ಅಪಪ್ರಚಾರ ಮಾಡೋದು ಎಲ್ಲ ಜಿಲ್ಲೆನೂ ಹೋಗ್ತಾ ಇದೆ. ಇವತ್ತು ಶಾಶ್ವತ ಉಳಿತಾ ಇರೋದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಒಂದೇ ಒಂದನ್ನಂತ ನಾನು ಇದನ್ನು ಘಂಟಾಘೋಷವಾಗಿ ಹೇಳ್ತೀನಿ. ನಾವು ಇವತ್ತು ಜನರಕ್ಕೆ ವ್ಯಕ್ತಿ ಸದಸ್ಯರು ತೆಗೆದಾಕಿದ್ರು, ನಾವು ತೆಗೆದಾಕಲ್ಲ, ನಾವೇ ಕೊಟ್ಟೋದ್ರು ಕೂಡ ಅವ್ರು ಒಂದೇ ಒಂದು ಫೋನ್ ಮಾಡಲಿ, ನಮ್ಮ ತಾಲೂಕು ಜನರಕ್ಕೆ ನಮ್ಮ ಯೋಜನಾಧಿಕಾರಿಗಳು ಇರ್ಬೋದು, ನಮ್ಮ ಯೋಗೇಶ್ ಇರ್ಬೋದು, ನಾವಲ್ಲಿ ಇರ್ತೀವಿ. ಈ ಸಂಘದಲ್ಲಿ ರಾಜಕಾರಣ ಮಾಡಲ್ಲ. ನಾವಾಗಲಿ ಮಲ್ಲಿಕಾರ್ಜುನಲ್ಲಿ ಪದ್ಮಾರಾಗಲಿ ಯಾರಿದ್ದಾರೆ, ನಮ್ಗೆ ರಾಜಕಾರಣದ ಅವಶ್ಯಕತೆ ಇಲ್ಲ. ಪದ್ಮಾ ಮೇಡಮ್ ಅವರನ್ನು ಕೂಡ ಗೌರವಿಸಿಕೊಂಡು ನಮ್ಮ ಯೋಜನಾಧಿಕಾರಿಗಳಿಗೆ, ನಮ್ಮ ಏನು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ಅವರನ್ನೆಲ್ಲರನ್ನು ಕೂಡ ಗೌರವಿಸಿಕೊಂಡು ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಒಂದು ಸಭೆಯನ್ನು ಇವತ್ತು ನಾವು ಕರೆದಿದ್ದೇವೆ. ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಕೂಡ ನಾನು ಗೌರವಿಸಿಕೊಂಡು, ಬಹುಶಃ ನಾನು ಅಂಬರೀಶ್ ಸರ್ ಬಗ್ಗೆ ನಾವು ಹೇಳೋದಿದ್ರೆ, ಅವರು KR ಪೇಟೆಯಲ್ಲಿ ಅವರು ಕೂಡ ಒಂದು ರೀತಿಯಲ್ಲಿ ಒಂದು ಏನು MLA ಇದ್ದ ಹಾಗೆ, ಅಷ್ಟು ಅವರಿಗೆ ಒಂದು ಜನಪ್ರಿಯತೆ ಇದೆ. ಅವರಿಗೆ ಅವರ ಬಗ್ಗೆ ಗೊತ್ತಿಲ್ಲದವರು ಯಾರೂ ಕೂಡ ಇಲ್ಲ. ಪ್ರಾರಂಭದಲ್ಲಿ ನಾವು ಇಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಮಾಡುವಾಗ ಬಹುಶಃ ಈ ಜಿಲ್ಲೆಗೆ ಬಂದಾಗ ನಮಗೆ ಯಾರ ಪರಿಚಯವೂ ಕೂಡ ಇಲ್ಲ, ಇಲ್ಲಿ ಯೋಜನೆ ಕೂಡ ಇರಲಿಲ್ಲ, ಅದಕ್ಕೆ ಪರಿಚಯ ಇರಲಿಲ್ಲ. ಆದರೆ ನಾವು ಗ್ರಾಮಕ್ಕೆ ಹೋಗಿ ಒಂದು ಗಣ್ಯರು ಯಾರಿದ್ದಾರೆ ಅಂತೆಲ್ಲ ಪಟ್ಟಿಯನ್ನೆಲ್ಲ ತಗೊಳ್ಳುವಾಗ ಕೆಲವರ ವಿಷಯವನ್ನ ಹೇಳಿದಾಗ ನಾವು ಅವರನ್ನು ಹೋಗಿ ಭೇಟಿಯನ್ನು ಕೊಟ್ಟಾಗ ಬಹುಶಃ ಬಹಳ ಆತ್ಮೀಯತೆಯಿಂದ, ಅದರಲ್ಲಿ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಅಥವಾ ಸಮಾಜ ಸೇವಕರು ಪ್ರತಿಯೊಬ್ಬರು ಕೂಡ ಆ ಸಂದರ್ಭಗಳಲ್ಲಿ 13 ವರ್ಷಗಳ ಹಿಂದೆ ಕೂಡ ನಮಗೆ ಅತ್ಯಂತ ಕ್ಷೇತ್ರದ ಮೇಲೆ ಪೂಜ್ಯರ ಮೇಲೆ ಗೌರವ ಬಿಟ್ಟು ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಮಾಡುವಾಗ ಯಾವ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟರು ಅಂತ ಹೇಳಿದ್ರೆ, ನಾವು ಗ್ರಾಮಗಳಲ್ಲಿ ಈ ಯೋಜನೆಯ ಕಾರ್ಯಕ್ರಮವನ್ನು ಜನತೆಗೆ ತಿಳಿಸಬೇಕು ಅಂತ ಹೇಳುವಾಗ ಒಂದು ಸಮಾಲೋಚನಾ ಸಭೆಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಆ ಸಮಾಲೋಚನಾ ಸಭೆಗಳನ್ನು ಮಾಡುವಾಗ ಗಣ್ಯರ ದಂಡುಗಳೇ ನಮಗೆ ಬರ್ತಾ ಇತ್ತು. ಬಹುಶಃ ಅವತ್ತಿನಿಂದ ನಮಗೆ ಇಡೀ ಜಿಲ್ಲೆಯಲ್ಲಿ ಗಣ್ಯರ ಪರಿಚಯ, ರಾಜಕೀಯದವರ ಪರಿಚಯ ಎಲ್ಲ ಆಗಿ ಇವತ್ತು ನಮ್ಮ ಸಂಸ್ಥೆ ಬಹಳ ದೊಡ್ಡ ಹೆಮ್ಮರವಾಗಿ ಇವತ್ತು ಬೆಳೆದಿದೆ. ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಗಣ್ಯರು, ಇಲ್ಲಿರ್ತಕ್ಕಂಥ ಸಮಾಜ ಸೇವಕರು. ಅದರಲ್ಲಿ ಓರ್ವ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, KR ಪೇಟೆ ಭಾಗಕ್ಕೆ ಬಂದಾಗ ನಮಗೆ ತಟ್ಟನೆ ಆ ಸಂದರ್ಭದಲ್ಲಿ ನೆನಪಾಗ್ತಾ ಇದ್ದದ್ದು ಯಾರದು ಅಂತ ಹೇಳಿದ್ರೆ ಅದು ಅಂಬರೀಶ್ ಸರ್ ಅವರು ಆ ಸಂದರ್ಭಗಳ 13 ವರ್ಷಗಳ ಹಿಂದೆ ಅವರಿಗೆ ಈ ತಾಲೂಕಿನಲ್ಲಿ ಬಹಳ ದೊಡ್ಡ ಹೆಸರಿತ್ತು. ಬಹುಶಃ ಅವರು ಬೇರೆ ಬೇರೆ ಇದರಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದವರು, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದವರು. ಆವತ್ತಿನಿಂದ ಇವತ್ತಿನವರೆಗೆ ಕೂಡ ಆವತ್ತು ಹೇಗೆ ನಮ್ಮ ಜೊತೆಯಲ್ಲಿ ಒಂದು ಸಂಪರ್ಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ.